ಹಲೋ ಎವ್ರಿವನ್, ಮೈ ನೇಮ್ ಇಸ್ ಗುರು. ಸೊ ಈ ಒಂದು ಸೆಷನಲ್ಲಿ ನಾವೇನು ನೋಡೋಣ ಅಂತಂದರೆ ಪೊಲಿಟಿಯನ್ನು ಯಾವ ರೀತಿ ಓದಬೇಕು, ಅದು ನಾವು ಯಾವ ರೀತಿ ಕೆಲವು ಮೈಕ್ರೋ ಸ್ಟ್ರಾಟಜಿಗಳನ್ನ ಮಾಡಬೇಕು. ಹೌದು, ಮ್ಯಾಕ್ರೋ ಸ್ಟ್ರಾಟಜಿ ಏನು, KPSC ಪ್ರಿಲಿಮ್ಸಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು, ನಾವು ಕ್ಲಿಯರ್ ಮಾಡಬೇಕು, ನಂತರ ಮೈನ್ಸ್ ಎಕ್ಸಾಮ್ನ ಬರೀಬೇಕು. ದಟ್ ಈಸ್ ದ ಅಲ್ಟಿಮೇಟ್ ಗೋಲ್, ದಟ್ ವಿ ನೀಡ್ ಟು ಪ್ರಿಪೇರ್ ವೆಲ್, ದೆನ್ ವಿ ನೀಡ್ ಟು ಕ್ಲಿಯರ್ ಪ್ರಿಲಿಮ್ಸ್ ಆ್ಯಂಡ್ ವಿ ನೀಡ್ ಟು ರೈಟ್ ಮೈನ್ಸ್ ಆ್ಯಂಡ್ ವಿ ನೀಡ್ ಟು ಕ್ಲಿಯರ್ ಮೈನ್ಸ್ ಆಲ್ಸೋ ಆಸ್ ವೆಲ್ ಆಸ್ ಇಂಟರ್ವ್ಯೂ ಆಲ್ಸೋ. ಬಟ್ ಆ ಒಂದು ಅಲ್ಟಿಮೇಟ್ ಗೋಲ್ನ ರೀಚ್ ಮಾಡಲಿಕ್ಕೆ ಪೊಲಿಟಿ ಒಂದು ಸಬ್ಜೆಕ್ಟನ್ನು ಯಾವ ರೀತಿ ಓದಬೇಕು, ಅದಕ್ಕೆ ಯಾವ ರೀತಿ ನಾವು ಕೆಲವು ಒಂದು ತಂತ್ರಗಳನ್ನ ಯುಟಿಲೈಸ್ ಮಾಡಬೇಕು, ಯಾವ ರೀತಿ ಮೈಕ್ರೋ ಸ್ಟ್ರಾಟಜಿನ ಮಾಡಬೇಕು, ಸೋರ್ಸಸ್ ಏನೇನು, ಯಾವ ರೀತಿ ಟ್ರೆಂಡ್ಗಳಿದ್ದಾವೆ, ಯಾವ ರೀತಿ ಕ್ವಶನ್ಗಳು ಬಂದಿದ್ದಾವೆ. ಸೊ ಇದನ್ನು ನಾವು ಫಸ್ಟ್ ನೋಡಬೇಕು. ಫಸ್ಟು ಸಿಲೆಬಸ್ನ ಅನಾಲಿಸಿಸ್ ಮಾಡಿ, ಎಲ್ಲಿಂದ ಕ್ವಶನ್ಸ್ ಬರ್ತಿದೆ, ಯಾವ ರೀತಿ ರಿಪಿಟೇಷನ್ಸ್ ಆಗಿದೆ, ಸೊ ವೇರ್ ದ ಕ್ವಶನ್ಸ್ ಆರ್ ಕಮಿಂಗ್ ಫ್ರಮ್, ಹೌ ದೇ ಆರ್ ಆಸ್ಕಿಂಗ್ ದಿ ಕ್ವಶನ್ಸ್, ವಾಟ್ ಇಸ್ ಅ ಟ್ರೆಂಡ್, ಎವ್ರಿಥಿಂಗ್ ವಿ ನೀಡ್ ಟು ಸಿ. ಸೊ ಈ ಒಂದು ಸೆಷನಲ್ಲಿ ಅದನ್ನ ನೋಡ್ತಾ ಹೋಗೋಣ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಒಂದು ಟ್ರೆಂಡ್ ಅಂತ ನೋಡಿದಾಗ, ಓಕೆನಾ. ಸೊ ಯಾಕೆ ಪೊಲಿಟಿಗೆ ಟಾಪ್ ಪ್ರಿಯಾರಿಟಿ ಇದೆ ಅಂತಂದರೆ, ಲಾಸ್ಟ್ ಒಂದು ಕಳೆದ 3 ವರ್ಷಗಳ ಅನಾಲಿಸಿಸ್ ನಾವು ಮಾಡಿದಾಗ, ಓಕೆನಾ. ಸೊ ಪರ್ಟಿಕ್ಯುಲರ್ಲಿ ಯಾವ ಅನಾಲಿಸಿಸ್ ನಾವು ಮಾಡಿದ್ವಿ ಅಂತಂದರೆ, ಲೈಕ್ ಸಪೋಸ್ ಫಾರ್ ಎಕ್ಸಾಂಪಲ್ ಈ 2017 ಒಂದು ಕ್ವಶನ್ ಪೇಪರ್ ಆಗಿತ್ತು, ಓಕೆನಾ. ಸೊ ನಂತರ ಓಕೆ, ಸೊ ದಟ್ ಈಸ್ ವಿ ಕ್ಯಾನ್ ಸೇ 2020 ಓಕೆ 2024 ನಾವು ಯಾವ್ದನ್ನ ತೊಗೊಂಡಿದ್ದೀವಿ ಅಂತಂದರೆ ಎಕ್ಸಾಮ್ ಆಗಿದ್ದನ್ನು ತಗೊಳ್ಳೋಣ. ಓಕೆ, ಡಿಸೆಂಬರ್ 2024 ಆಯ್ತಲ್ಲ. ಸೊ ಅದನ್ನು ನಾವಿಲ್ಲಿ ಅನಾಲಿಸಿಸ್ ಮಾಡಿದಾಗ, ಸೊ ಆನ್ ಆನ್ ಆವ್ರೇಜ್ ಇಲ್ಲಿ 13 ಇಂದ 16 ಕ್ವಶನ್ ಅಂತ ಹಾಕಿದ್ದಾರೆ. ಸೊ ಒಂದ್ಸರಿ 14 ಇದೆ, ಒಂದ್ಸರಿ 11 ಇದೆ, ಒಂದ್ಸರಿ 13 ಇದೆ. ಸೊ ಈ ರೀತಿ ಕೆಲವು ವೇರಿಯೇಷನ್ಸ್ಗಳಿದೆ. ಬಟ್ ಆವ್ರೇಜ್ ಅಂತ ತಗೊಂಡಾಗ 13 ಇಂದ 16 ಕ್ವಶನ್ಸ್ಗಳು ಬಂದಿದ್ದಾವೆ. ಇನ್ನು ಬೇರೆ ವರ್ಷ ಆಬ್ವಿಯಸ್ಲಿ 16-17 ಗಂಟೆ ಹೋಗಿದೆ. ಸೊ ಇದನ್ನು ನಾವು ಎಕ್ಸ್ಪೆಕ್ಟ್ ಮಾಡೋಣ ಈ ಒಂದು ರೇಂಜಲ್ಲಿ. ಸೊ ದಟ್ ಈಸ್ ದ ರೀಸನ್ 13 to 16 15 ಅಂತಲೇ ತೊಗೊಂಡಾಗ ಸೊ ಜಸ್ಟ್ ಇಮ್ಯಾಜಿನ್ 30 ಮಾರ್ಕ್ಸ್ ಯು ವಿಲ್ ಬಿ ಸ್ಕೋರಿಂಗ್ ಫ್ರಮ್ ಒನ್ ಸಬ್ಜೆಕ್ಟ್ ವಿ ಆರ್ ಟಾಕಿಂಗ್ ಅಬೌಟ್. ಓಕೆ, ಆಯ್ತಪ್ಪ, ಅದರಲ್ಲಿ 2 ತಪ್ಪಾಗುತ್ತೆ ಅಂತ ಅನ್ಕೋಣ. ಲೆಟ್ಸ್ ಅಸ್ಯೂಮ್ 2 to 3 ವಿಲ್ ಗೋ ಆಲ್ಸೋ ರಾಂಗ್. ವಿಲ್ ಬಿ ಸ್ಕೋರಿಂಗ್ 26-27 ಮಾರ್ಕ್ಸ್. That is huge in competitive exams, and that is the reason polity deserves very top priority. ನಿಮ್ಮ ಒಂದು ಪ್ರಿಪ್ರೇಷನ್ ಸ್ಟ್ರಾಟಜಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದಿದಾಗ ಪೊಲಿಟಿ ನಿಮ್ಮ ಟಾಪ್ ಪ್ರಿಯಾರಿಟಿಯಲ್ಲಿ ಇರಲೇಬೇಕು. ಇಟ್ ಹ್ಯಾಸ್ ಟು ಬಿ ಅಟ್ ದಿ ಟಾಪ್ ಪ್ರಿಯಾರಿಟಿ. ಆ್ಯಂಡ್ ಎವ್ರಿಬಡಿ ಸೇಸ್ ಪೊಲಿಟಿ ಇಸ್ ಮೈ ಈಸಿಯಸ್ಟ್ ಸಬ್ಜೆಕ್ಟ್, ಬಟ್ ಪೀಪಲ್ ವಿಲ್ ನಾಟ್ ಸ್ಕೋರ್ ಮೋರ್ ಇನ್ ಪೊಲಿಟಿ. ಆ ಒಂದು ಕಾಂಪ್ಲೆಸೆನ್ಸಿ ಇರುತ್ತೆ. ನಾನು ಈಸಿ ಅಂತ ಅನ್ಕೊಂಡ್ಬಿಟ್ಟು ತುಂಬ ಕಾಂಪ್ಲೆಸೆನ್ಸಿ ಇರುತ್ತೆ, ಬಿಡು ಪೊಲಿಟಿ ಅಲ್ವಾ ಓದ್ಬೋದಲ್ವ, ಒಂದೇ ಸೋರ್ಸ್ ಅಲ್ವಾ ಓದ್ಬೋದಲ್ವ ಅಂತ ಅಂದ್ಬಿಟ್ಟು. ಸೊ ಆ ರೀತಿ ಕೆಲವು ಮಿಸ್ಟೇಕ್ಸ್ಗಳನ್ನ ಆಸ್ಪಿರೆಂಟ್ಸ್ಗಳು ಮಾಡ್ತಾರೆ. ಅದನ್ನು ದಯವಿಟ್ಟು ನೀವು ಮಾಡೋಕ್ಕೆ ಹೋಗ್ಬೇಡಿ. ಮತ್ತೆ ಅಷ್ಟೇ ಅಲ್ಲ, ಕೆಲವು ಲಾಜಿಕ್ ಇದೆ ಈ ಪೊಲಿಟಿನ ಯಾವ ರೀತಿ ಓದಬೇಕಂತೇಳಿ. ಸುಮ್ಮನೆ ಬಯಾಟ್ ಮಾಡೋದಂತಲ್ಲ, ರೂಟ್ ಲರ್ನಿಂಗ್ ಮಾಡೋದಂತಲ್ಲ. ವಾಟ್ ಈಸ್ ದಟ್ ಲಾಜಿಕ್? ಕೆಲವು ಕ್ವಶನ್ಗಳನ್ನ ಅನಾಲಿಸಿಸ್ ಮಾಡಿ ತೋರಿಸ್ತೀನಿ ನನ್ನಲ್ಲಿ, ಓಕೆನಾ. ಸೊ ಕೆಲವು ಎಕ್ಸಾಂಪಲ್, ಯಾವ ಇಯರಲ್ಲಿ ಯಾವ ರೀತಿ ರಿಪಿಟೇಷನ್ ಆಗಿದೆ, ಯಾವ ಥೀಮ್ಗಳ ರಿಪಿಟೇಷನ್ ಆಗಿದೆ, ನೀವು ಯಾವ ರೀತಿ ಓದಬೇಕು, ಯಾವುದು ಸೋರ್ಸ್ ಏನು, ಯಾವ ಟಾಪಿಕ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು, ವಿಚ್ ಟಾಪಿಕ್ಸ್ ಫೋಕಸ್ ಆನ್, ಎವ್ರಿಥಿಂಗ್ ವಿ ವಿಲ್ ಡಿಸ್ಕಸ್. ನಾಟ್ ಜಸ್ಟ್ ದಟ್ ಒನ್. ನೀವು ಪ್ರಿಲಿಮ್ಸ್ಗೆ ಪ್ರಿಪೇರ್ ಆಗ್ತಿದ್ದಾಗೇ ಇದೇ ಒಂದು ಸಬ್ಜೆಕ್ಟು ನಿಮಗೆ ಮೇನ್ಸಲ್ಲಿ ಹೆಲ್ಪ್ ಮಾಡ್ತಾ ಬರುತ್ತಾ? ಮೇನ್ಸಲ್ಲಿ ಸೆಪರೇಟ್ ಒಂದು ಪೊಲಿಟಿ ಪೇಪರ್ ಇದೆಯಲ್ವಾ, ಓಕೆನಾ. ಸೊ ದಟ್ ಇಸ್ ಎಕ್ಸಾಕ್ಟ್ಲಿ. ಸೊ ಅದಕ್ಕೋಸ್ಕರ ಏನು ಮಾಡ್ಬೇಕು ನಾವು ಅಂತಂದರೆ, ಪೊಲಿಟಿಗೆ ನಾವು ಟಾಪ್ ಪ್ರಯಾರಿಟಿ ಕೊಡಲೇಬೇಕು. ಎಲ್ಲ ಸಬ್ಜೆಕ್ಟ್ಗೂ ಕೊಡಬೇಕು, ಪೊಲಿಟಿಗೂ ಸಹ ಒಂದು ಟಾಪ್ ಪ್ರಯಾರಿಟಿ ನಾವು ಕೊಡಲೇಬೇಕು, ಓಕೆನಾ. ಸೊ ನಾವು ವಿ ಕ್ಯಾನ್ ಸೇ ನೆಕ್ಸ್ಟ್ ಸ್ಲೈಡಿಗೆ ಬಂದಾಗ, ಓಕೆ. ಸೊ ನಾವು ಒಂದು ಟ್ರೆಂಡನ್ನು ನೋಡಿದ್ವಿ, ಲಾಜಿಕ್ ಬೇಸಿಸ್ ಓದಬೇಕು ಅಂತ ಹೋಯ್ತು. ಈಗ ಪ್ರೂಫ್ ಏನು, ನಮಗೆ ಏನದು ಲಾಜಿಕ್ಕು, ಎಲ್ಲಿ ಕ್ವಶನ್ಗಳು ರಿಪೀಟ್ ಆಗಿದೆ ಜಸ್ಟ್ ನೋಡ್ಬೇಕಂತಂದ್ರೆ, ಸೊ ಅಗೇನ್ ಇದೇ 3 ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡೋದು. 2017 ಪೇಪರ್, 2020 ಪೇಪರ್, 2024 ಎಕ್ಸಾಮ್ ಪೇಪರ್ ಆಗಿತ್ತು. ಆರ್ಟಿಕಲ್ 72 ಬಗ್ಗೆ ಒಂದು ಕೇಳಿದ್ದಾರೆ. ಆರ್ಟಿಕಲ್ 72 ದಟ್ ಈಸ್ ಪ್ರೆಸೆಂಟ್ ಪಾರ್ಡನ್ ಪವರ್ ಅಲ್ವಾ, ಓಕೆನಾ. ಸೊ ಕ್ಷಮಾದಾನ, ರಾಷ್ಟ್ರಪತಿಗಳ ಕ್ಷಮಾದಾನದ ಬಗ್ಗೆ. ಅದನ್ನು 2017-8 ಕ್ವಶನ್ ನಂಬರ್ 24 261 ಅಲ್ವಾ, ಇದು ಯಾವುದು, ಸೊ ಪೇಪರ್ ಕೋಡ್ ನಂಬರ್. ಮತ್ತು 388 ಯಾವಾಗ ಇಲ್ಲಿ 2020 ಕ್ವಶನ್ ನಂಬರ್ 11 ನಾನು ಕ್ವಶನ್ ನಂಬರ್ ಸಮೇತನೂ ಇಲ್ಲಿ ಹಾಕಿದ್ದೀನಿ. ಸೊ ಅಗೇನ್ ಇಲ್ಲಿ ಥಿಯರಿ ಕೇಳಿದರೆ, ಪ್ರೆಸಿಡೆಂಟ್ಗೆ ಯಾವ್ಯಾವ ರೀತಿ ಪಾರ್ಡನಿಂಗ್ ಪವರ್ ಇದೆ ಅಂತೇಳಿ, ಕೋರ್ಟ್ ಮಾರ್ಷಲ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಇಲ್ಲೇನಂತ ಕೇಳಿದರೆ ಟೈಮ್ ಲೈನ್, ನಿರ್ಭಯ ಕೇಸ್ ಆಗಿರೋದು, ಮರ್ಸಿ ಪಿಟಿಷನ್ ಬಗ್ಗೆ ಆಗಿರೋದು, ಅದ್ರ ಬಗ್ಗೆ ಕೇಳಿದ್ದಾರೆ. ಅಂದರೆ ಕಾನ್ಸೆಪ್ಟ್ ಸೇಮೇ, ಓಕೆನಾ. ಒಂದೇ ಆರ್ಟಿಕಲ್, ಯಾವುದು ಆರ್ಟಿಕಲ್ 72, ಕ್ವಶನ್ ಡಿಫ್ರೆಂಟಾಗಿ ಕೇಳಿದಾರ. ಎಕ್ಸಾಕ್ಟ್ಲಿ KPSC ಡಸಂಟ್ ಇನ್ವೆಸ್ಟ್ ನ್ಯೂ ಪೊಲಿಟಿ. ಹೊಸ ಕ್ವಶನ್ಗಳನ್ನ ಅವ್ರು ಸೃಷ್ಟಿ ಮಾಡೋದಿಲ್ಲ. ಒಂದೇ ಥೀಮಲ್ಲಿ ಬೇರೆ ರೀತಿಯ ಕ್ವಶನ್ಗಳನ್ನ ಕೇಳ್ತಾರೆ ಅಷ್ಟೇ. ದಟ್ ಈಸ್ ವಾಟ್ ಯು ಪೀಪಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ದಿಸ್ ಈಸ್ ಹೌ ಯು ಹ್ಯಾವ್ ಟು ಡೂ PYQ ಅನಾಲಿಸಿಸ್. ಬರೀ ಜಸ್ಟ್ PYQ ನೋಡಿ ಆನ್ಸರ್ ನೋಡಿದ ತಕ್ಷಣ PYQ ಅನಾಲಿಸಿಸ್ ಅಲ್ಲ ಅದು. PYQ ಯಾವ ರೀತಿ PYQ ರಿಪೀಟ್ ಆಗಿದೆ, ಯಾವ ಥೀಮ್ಗಳು ರಿಪೀಟ್ ಆಗಿದೆ ನೋಡಿ. ಆರ್ಟಿಕಲ್ 72 ರಿಪೀಟ್ ಆಗಿದೆ. ಮತ್ತೆ 2020 ಕ್ವಶನ್ ನಂಬರ್ 87 ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಬಗ್ಗೆ ಕೇಳಿರುವಂಥದ್ದು, ಓಕೆನಾ. ದಟ್ ಈಸ್ ಸಚಿವ ಸಂಪುಟ ಮಿತಿ ಬಗ್ಗೆ 91ನೇ ತಿದ್ದುಪಡಿ ಬಗ್ಗೆ ಕೇಳಿದ್ದಾರೆ. ಅಲ್ಲಿ ಏನಿದೆ ಅಂತಂದರೆ, ಸೊ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಎಷ್ಟು% ಆಫ್ ಕೆಳಗಡೆ 15% ಆಫ್ ಲೋಕಸಭಾ ಇರಬೇಕಲ್ವಾ, ಸ್ಟ್ರೆಂತ್ ಆರ್ಟಿಕಲ್ 75 ಅಲ್ವಾ. ಮತ್ತೆ 2024 ಆರ್ಟಿಕಲ್ 164 ಕೇಳಿದ್ದಾರೆ. 75 ಸೆಂಟ್ರಲ್ ಆದರೆ ಆರ್ಟಿಕಲ್ 164 ಸ್ಟೇಟ್ ಗೌರ್ಮೆಂಟ್ ಆಗುತ್ತೆ.
ಸೊ ಇಲ್ಲೂ ಸಹ ಮತ್ತೆ ಐಡೆಂಟಿಕಲ್ 15% ಕ್ಯಾಪ್ ಇದೆ ಸ್ಟೇಟ್ ಲೆಜಿಸ್ಲೇಚರಲ್ಲಿ. ಅಗೇನ್ ಸೇಮ್ ಕ್ವಶನ್, ಆರ್ಟಿಕಲ್ ಚೇಂಜ್ ಆಯ್ತು ಅಷ್ಟೇ. ಅಲ್ಲಿ ಲೋಕಸಭೆ ಬಗ್ಗೆ ಕೇಳಿದ್ರು, ಇಲ್ಲಿ ವಿಧಾನಸಭೆ ಬಗ್ಗೆ ಕೇಳ್ತಾ ಇದ್ದಾರೆ. ಅಗೇನ್ ಮತ್ತೆ ಹೊಸ ಕ್ವಶನ್ ಏನು ಬಂದಿಲ್ಲ, ಸೇಮ್ ಟಾಕ್ ಅಬೌಟ್. ಸೊ ಒಂದೇ ಪಾಲಿಸಿ, ಒಂದೇ ತಿದ್ದುಪಡಿ ಆಗಿರ್ಬೋದು, 2 ಪರಿಚ್ಛೇದಗಳಿದಾವೆ, ಆರ್ಟಿಕಲ್ಗಳಿದಾವೆ, ಹೌದಲ್ಲ. 75 ಬಗ್ಗೆ ಓದಿದ್ರೆ 164 ಫ್ರೀ ಮಾರ್ಕ್ಸ್ ಸಿಗ್ತಿದೆ ನಿಮಗೆ. ಈ ರೀತಿ ಯಾವ ರೀತಿ ರಿಪಿಟೇಷನ್ ಆಗಿದೆ ಅದು ನಾವು ನೋಡಬೇಕು. ಆಮೇಲೆ ಮತ್ತೆ 2017-18 ಕ್ವಶನ್ ನಂಬರ್ 36 ಮತ್ತೆ ವೆಟೋ ಪವರ್ ಬಗ್ಗೆ ಕೇಳಿದ್ದಾರೆ. ಇಲ್ಲಿ ರಾಷ್ಟ್ರಪತಿಯ ಕ್ಷಮಾದಾನದ ಬಗ್ಗೆ ಕೇಳಿದ್ದಾರೆ, ಇಲ್ಲಿ ವೆಟೋ ಅಧಿಕಾರಿಗಳ ಬಗ್ಗೆ ಕೇಳಿದ್ದಾರೆ. ಓಕೆನಾ. ಸೊ ಇಲ್ಲಿ ಯಾವ್ದ್ರ ಬಗ್ಗೆ ಕೇಳಿದ್ದಾರೆ? ಅಬ್ಸಲ್ಯೂಟ್ ವೆಟೋ. ಎಲ್ಲ 4 ಬಗ್ಗೆನೂ ಸಹ ಕೇಳಿದ್ದಾರೆ. ಇಲ್ಲಿ ಯಾವ್ದ್ರ ಬಗ್ಗೆ ಕೇಳಿದ್ದಾರೆ? ಪಾಕೆಟ್ ವೆಟೋ ಬಗ್ಗೆ ಕೇಳಿದ್ದಾರೆ. ಓಕೆನಾ. ಅಲ್ಲಿ US ಪ್ರೆಸಿಡೆಂಟ್ಗೆ ಕಂಪೇರ್ ಮಾಡಿ ಕೇಳಿರುವಂಥದ್ದು. ಸೊ ಈ ರೀತಿ ಕೆಲವು ರಿಪಿಟೇಷನ್ ಥೀಮ್ಗಳಿದ್ದಾವೆ. ಸೊ ದಿಸ್ ಈಸ್ ವಾಟ್ ಐ ಈಲ್ಡಿಂಗ್ ಥೀಮ್ಸ್ ಆರ್. ಓಕೆನಾ. ಇಲ್ಲಿಂದ ಜಾಸ್ತಿ ಕ್ವಶನ್ಗಳು ಬರ್ತಾ ಹೋಗುತ್ತೆ. ಸೊ ಬರೀ ಒಂದೇ ಟಾಪಿಕ್ ಮತ್ತೆ ಮತ್ತೆ ಪದೇ ಪದೇ ರಿಪೀಟ್ ಆಗ್ತಾನೆ ಇರುತ್ತೆ. ನೀವು ಅದನ್ನು ಐಡೆಂಟಿಫೈ ಮಾಡಬೇಕು, ನೀವು ಕುತ್ಕೊಂಡು ಅನಾಲಿಸಿಸ್ ಮಾಡಬೇಕು. ದಟ್ ಯು ಹ್ಯಾವ್ ಟು ಸಿಟ್ ಆ್ಯಂಡ್ ಅನಲೈಸ್. ದಟ್ ಈಸ್ ವೆನ್ ಯು ಪೀಪಲ್ ವಿಲ್ ಬಿ ಅಹೆಡ್ ಆಫ್ ಅದರ್ಸ್. ನೀವು ಬೇರೆಯವರಿಂದ ಮುಂದೆ ಯಾವಾಗ ಹೋಗ್ತೀರಾ? ಸ್ಪೂನ್ ಫೀಡ್ ಮಾಡಿದಾಗಲ್ಲ. ನೀವು ಕುತ್ಕೊಂಡು ನೀವು ಅನಾಲಿಸಿಸ್ ಮಾಡಬೇಕು. ಈ ಅನಾಲಿಸಿಸ್ ಯಾವ ರೀತಿ ಮಾಡ್ತೀರಾ? ಮೆಂಟರ್ ವಿಲ್ ಡೂ ಇಟ್ ಫಾರ್ ಯು. ನೀವು ಕುತ್ಕೊಂಡು ಮೆಂಟರ್ ಜೊತೆ ಕುತ್ಕೊಂಡು ಮಾಡಿದಾಗ ಮೆಂಟರ್ ನಿಮಗೋಸ್ಕರ ಮಾಡಿಕೊಡ್ತಾರೆ ಇದನ್ನು. ನೀವು ಪ್ರತಿಯೊಂದು ಕ್ವಶನ್ ಪೇಪರ್ ಆದ ತಕ್ಷಣ ಟೆಸ್ಟ್ ಸೀರೀಸ್ ತೊಗೊಂಡ್ಮೇಲೆ ಮೆಂಟರ್ ಜೊತೆ ಕೂತ್ಕೊಳ್ಳಿ, ಅವ್ರ ಜೊತೆ ಅನಾಲಿಸಿಸ್ ಮಾಡಿ. ಓಕೆನಾ. ಅಗೇನ್ ಪಿಕ್ ದಿ ರೈಟ್ ಮೆಂಟರ್ಸ್. ಓಕೆ. ಅದಕ್ಕೋಸ್ಕರನೇ ಕ್ರಿಯೇಟಿವ್ ಐಎಸ್ ಮತ್ತು ನಿಸ್ತಾ ಐಎಸ್ ನಾವೇನನ್ನ ತಂದಿದ್ದೀವಿ ಅಂತಂದರೆ ನಿತ್ಯ ಸಂಕಲ್ಪ ಅನ್ನೋ ಪ್ರೋಗ್ರಾಮ್ ತಂದಿದ್ದೀವಿ. ಮೆಂಟರ್ಶಿಪ್ ಮೇಲೆ ಎಸೆನ್ಷಿಯಲ್ ಆಗಿ ಜಾಸ್ತಿ ಫೋಕಸ್ನ ಮಾಡಿ. ಡೈಲಿ 50 ಕ್ವಶನ್ಸ್ ಇರುತ್ತೆ. ಅದರಲ್ಲಿ 35 ಕ್ವಶನ್ ಸಬ್ಜೆಕ್ಟ್ ಕ್ವಶನ್ಸ್ ಇರುತ್ತೆ, 10 ಕ್ವಶನ್ ಕರೆಂಟ್ ಅಫೇರ್ಸ್ ಇರುತ್ತೆ, 5 ಕ್ವಶನ್ ಮೆಂಟಲ್ ಎಬಿಲಿಟಿ ಇರುತ್ತೆ. ನೀವು ಆ ಕ್ವಶನ್ ಪೇಪರ್ನ ಅಟೆಂಪ್ಟ್ ಮಾಡಾದ್ಮೇಲೆ ಡೈಲಿ ಅದಕ್ಕೋಸ್ಕರ ನಿತ್ಯ ಸಂಕಲ್ಪ ಅಂತೇಳಿ ಇಟ್ಟಿರುವಂಥದ್ದು 50 ಡೇಸ್ ಆಫ್ ಪ್ರಿಪರೇಷನ್ ಫಾರ್ ಯು ಪೀಪಲ್. 50 ದಿವಸ 50 ಟೆಸ್ಟು, 50 ದಿನಗಳ ಸಂಕಲ್ಪದ ಒಂದು ಪ್ರಿಪ್ರೇಷನ್ ನೀವು ಮಾಡಬೇಕು. ಅದಾದ ನಂತರ ಮೆಂಟರ್ ಜೊತೆ ಕೂತ್ಕೊಂಡು ಒನ್ ಟಚ್ ನಿಮ್ಗೆ 1-to-1 ಟಚಲ್ಲಿ ಅವ್ರು ನಿಮಗೆ ಇರ್ತಾರೆ. ಓಕೆ. ಅವ್ರನ್ನ ಕಾಲ್ ಮಾಡಿ ಅಥವಾ ಆಫ್ಲೈನ್ ಬಂದು ಮೀಟ್ ಆಗೋದು, ಆನ್ಲೈನ್ ತೊಗೊಂಡ್ರೆ ಆನ್ಲೈನ್ ಅವ್ರನ್ನ ಮೀಟ್ ಆಗ್ಬೋದು, ವೀಡಿಯೋ ಕಾಲ್ ಆಗಿರ್ಬೋದು, ಅದೇನಾಗೇನು ವಾಯ್ಸ್ ಕಾಲ್ ಆಗಿರ್ಬೋದು. ಕೂತ್ಕೊಂಡು ಪ್ರತಿಯೊಂದು ಕ್ವಶನ್ ಅನಾಲಿಸಿಸ್ ಮಾಡಿ. ಯಾವ ಕ್ವಶನ್ ಸರಿಯಾಗಿದೆ, ಯಾವ ಕ್ವಶನ್ ತಪ್ಪಾಗಿದೆ, ಸರಿಯಾದರೆ ಯಾಕೆ ಸರಿಯಾಗಿದೆ, ತಪ್ಪಾದರೆ ಯಾಕೆ ತಪ್ಪಾಗಿದೆ. ಆಲ್ ದೀಸ್ ಥಿಂಗ್ಸ್ ಆರ್ ವೆರಿ ಎಸೆನ್ಷಿಯಲ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಓಕೆ. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅದು ತುಂಬ ಇಂಪಾರ್ಟೆಂಟ್ ಆಗ್ತವೆ. ಸುಮ್ಮನೆ ಸಿಗ್ನಿಫಿಕೆಂಟ್ ಆಗುತ್ತೆ. ಸುಮ್ಮನೆ ಜಸ್ಟು ಬಯಾಟ್ ಮಾಡಿ ಗಟ್ ಮಾಡಿ ಓದೋಂಥ ಎಕ್ಸಾಮ್ಗಳಲ್ಲ ಇವೆಲ್ಲ. ಓಕೆನಾ. ಸೊ ದಟ್ ಈಸ್ ದ ರೀಸನ್ ಯು ಹ್ಯಾವ್ ಟು ಚೂಸ್ ದ ರೈಟ್ ಮೆಂಟರ್. ಈ ನಿತ್ಯ ಸಂಕಲ್ಪ ಪ್ರೋಗ್ರಾಮಲ್ಲಿ ಟೆಸ್ಟ್ ಸೀರೀಸ್ ಜೊತೆಗೆ ಮೆಂಟರ್ಶಿಪ್ನ ಎಸೆನ್ಷಿಯಲ್ ಆಗಿ ಇಟ್ಕೊಂಡು ನಾವು ಈ ಪ್ರೋಗ್ರಾಮ್ನ ಡಿಸೈನ್ ಮಾಡಿರುವಂಥದ್ದು. ಓಕೆನಾ. ಸೊ ನಂತರ ವಿ ಕ್ಯಾನ್ ಸೇ ಸಿಲೆಬಸ್ಸಲ್ಲಿ ಏನಂತ ಹಾಕಿದೆ, ಅಫ್ಕೋರ್ಸ್ ಎಕ್ಸಾಮ್ ಯಾವ ರೀತಿ ಬರುತ್ತೆ ಅನ್ನೋದು ಸಿಲೆಬಸ್ ಅಲ್ಲಷ್ಟೇ. Indian polity and economy, including the country's political system, rural development, planning, economic reforms in India. Because ಒಂದು ಸ್ಟೇಟ್ಮೆಂಟಲ್ಲಿ ಎಕನಾಮಿನೇ ಇನ್ಕ್ಲೂಡ್ ಮಾಡಿದ್ದಾರೆ ಅಷ್ಟೇ. ಓಕೆನಾ. ಸೊ ಭಾರತೀಯ ರಾಜ್ಯಶಾಸ್ತ್ರ ಮತ್ತು ಅರ್ಥವ್ಯವಸ್ಥೆ, ದೇಶದ ರಾಜಕೀಯ ವ್ಯವಸ್ಥೆ, ಅಂದರೆ ನಾವಿಲ್ಲಿ ಇವಾಗ ಮಾತಾಡ್ತಾ ಇಂಡಿಯನ್ ಪೊಲಿಟಿ ಬಗ್ಗೆ ಅಲ್ವಾ, ರಾಜ್ಯಶಾಸ್ತ್ರದ ಬಗ್ಗೆ. ಓಕೆನಾ. ಬರೀ ನಾನು ರಾಜ್ಯಶಾಸ್ತ್ರ ಅಂತ ಹಾಕಿದ್ರೆ ಸುಮ್ಮನೆ ವೇಗ ಆಗುತ್ತೆ. ನಾನು ಎಕ್ಸಾಕ್ಟ್ ಪ್ರಿಲಿಮ್ಸ್ GS ಪೇಪರ್ 1ನಲ್ಲಿ ಯಾವುದನ್ನು ಮೆನ್ಷನ್ ಮಾಡಿದರೆ ಅದನ್ನಷ್ಟು ನಾವಿಲ್ಲಿ ತಂದಿರುವಂಥದ್ದು. ಸೊ ಇದನ್ನು ನಾವು ಬರೀ ರಾಜ್ಯಶಾಸ್ತ್ರ ಅಂತ ನೋಡಿದಾಗ 8 ಭಾಗಗಳಿದ್ದಾವೆ. ಓಕೆನಾ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ಆಗಿರ್ಬೋದು, ಅಲ್ಲೂ ಕೆಲವು ಕ್ವಶನ್ಗಳು ಬಂದಿದ್ದಾವೆ. ಫಂಡಮೆಂಟಲ್, ಈ ಥರದ ಮೇಜರ್ ಒನ್. ಈ 8 ಭಾಗಗಳು ನೀವು ಕರೆಕ್ಟಾಗಿ ಓದಿದ್ರೆ ಓಕೆನಾ. ಸೊ ಪೊಲಿಟಿಯಲ್ಲಿ ನೀವು 90 to 95% ಆನ್ಸರ್ ಮಾಡ್ಬೋದು. ಯಾರು 100% ಮಾಡಲಿಕ್ಕಾಗಲ್ಲ. ಮಾಡಿದ್ರೆ ಇಟ್ ಇಸ್ ವೆಲ್ ಆ್ಯಂಡ್ ಗುಡ್, ವಿ ವಿಲ್ ಬಿ ವೆರಿ ಹ್ಯಾಪಿ. ಓಕೆ. 90 to 95% ಅಕ್ಯುರಸಿ 8 ಥೀಮ್ಗಳಿಂದ ಬರುತ್ತೆ. ಹಂಗಂತೇಳಿ ಬೇರೆ ಥೀಮ್ಗಳನ್ನ ಬಿಡಿ ಅಂತಲ್ಲ. ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಓಕೆ. ಇದ್ರ ಮೇಲೆ ಜಾಸ್ತಿ ನೀವೇನು ಮಾಡಬೇಕು? ಫೋಕಸ್ನ ಮಾಡಬೇಕು. ದಟ್ ಇಸ್ ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್, ಸಂವಿಧಾನ ಮತ್ತು ಪೀಠಿಕೆ, ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು, DPSP ಮತ್ತು ಕೆಲವು ತಿದ್ದುಪಡಿಗಳು, ಯೂನಿಯನ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್. ಓಕೆ. ಮತ್ತು ಜುಡಿಷಿಯರಿ ಆಗಿರ್ಬೋದು, ಪಾರ್ಲಿಮೆಂಟು ಮತ್ತು ವಿಧಾನಸಭೆಗಳಾಗಿರ್ಬೋದು, ಸ್ಥಳೀಯ ಆಡಳಿತ ಆಗಿರ್ಬೋದು, ಮತ್ತು ಕಾನ್ಸ್ಟಿಟ್ಯೂಷನ್ ಮತ್ತು ಸ್ಟ್ಯಾಟ್ಯುಟರಿ ಬಾಡೀಸ್. ಓಕೆ. ಸೊ ದಟ್ ಇಸ್ ಶಾಸನಬದ್ಧ ಸಂಸ್ಥೆಗಳು ಮತ್ತು ಸಾಂವಿಧಾನಿಕ ಸಂಸ್ಥೆಗಳ ಬಗ್ಗೆ. ಸೊ ಈ 8 ವಿಭಾಗಗಳನ್ನು ನೀವು ಕರೆಕ್ಟಾಗಿ ಓದಿದ್ರೆ ಐ ಥಿಂಕ್ ಯು ವಿಲ್ ಬಿ ಫಾರ್ ಅಹೆಡ್ ಆಫ್ ಅದರ್ಸ್. ತುಂಬ ಮುಂದೆ ಇರ್ತೀರಾ. ಓಕೆ. ಮತ್ತು ಇದರಲ್ಲಿ 6 ರಿಪೀಟೆಡ್ ಥೀಮ್ಗಳು ಯಾವುವು ನಾವು ಅನಾಲಿಸಿಸ್ ಮಾಡಿರೋ ಪ್ರಕಾರ, ಮತ್ತು ಫಂಡಮೆಂಟಲ್ ರೈಟ್ DPSP ರಿಪೀಟ್ ಆಗಿದೆ. ಓಕೆನಾ. ಸೊ ಕೆಲವು ಕೇಸ್ಗಳ ಬಗ್ಗೆ ಆಗಿರ್ಬೋದು, ನಂತರ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಗಳ ಬಗ್ಗೆ ಆಗಿರ್ಬೋದು. ಓಕೆನಾ. ಸೊ GST ಅಮೆಂಡ್ಮೆಂಟು, 103 ಅಮೆಂಡ್ಮೆಂಟು, ಸೊ 42, 44, 73, 7 ಇವೆಲ್ಲ ರಿಪೀಟೆಡ್ ಥೀಮ್ಗಳು. ಇವೆಲ್ಲ ಇದ್ರ ಮೇಲೆ ಜಾಸ್ತಿ ಫೋಕಸ್ನ ಮಾಡಿ ನೀವು ಇದನ್ನು. ಪಂಚಾಯತ್ ರಾಜ್ ಬಗ್ಗೆ 73, 74 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್, ಮತ್ತು ಅಲ್ಲಿ ಪಾರ್ಲಿಮೆಂಟ್ ಲೆಜಿಸ್ಲೇಚರ್ ಬಿಲ್ಗಳ ಬಗ್ಗೆ ಆಗಿರ್ಬೋದು. ಕೆಲವು ಯಾವ ರೀತಿ PVK ಕ್ವಶನ್ ಡೈರೆಕ್ಟಾಗಿ ಬರುತ್ತೆ ಅಂತೇಳಿ ನೋಡಿದ್ವಿ. ಇಲ್ಲಿ ಯಾವ್ಯಾವ ಕ್ವಶನ್ಗಳು ರಿಪೀಟ್ ಆಗಿದೆ ಅಂತ ನೋಡ್ತೀವಿ ನಾವಿಲ್ಲಿ, ಯಾವ್ಯಾವ ಥೀಮ್ಗಳು ರಿಪೀಟ್ ಆಗಿದೆ ಅಂತೇಳಿ. ಮತ್ತು ಸ್ಟೇಟ್ ಗೌರ್ಮೆಂಟ್ಗಳು, ಗವರ್ನರು, ಆರ್ಡಿನೆನ್ಸು, ಪ್ರೆಸಿಡೆಂಟು. ಓಕೆ. ದೆನ್ ಅಟ್ ದ ಸೇಮ್ ಟೈಮ್ ಕೆಲವು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ಗಳು. ಓಕೆ. ಅಟ್ ದ ಸೇಮ್ ಟೈಮ್ ಕೆಲವು ಕರ್ನಾಟಕ ಪಂಚಾಯತ್ ರಾಜ್ ಆಕ್ಟ್ ಬಗ್ಗೆ ನಾನು ಬೇರೆ ಸ್ಲೈಡೇ ಇಟ್ಟಿದ್ದೀನಿ, ಕರ್ನಾಟಕದಲ್ಲಿ ಏನೇನ ಫೋಕಸ್ ಮಾಡಬೇಕಂತೇಳಿ. ಸೊ ಇದನ್ನು ನೀವು ಇಷ್ಟೆಲ್ಲ ಫೋಕಸ್ ಮಾಡಿ ಓದಿದ್ರೆ ಓಕೆನಾ, ದಟ್ ಈಸ್ ಪೊಲಿಟಿ ವಿಲ್ ಬಿಕಮ್ ಮಚ್ ಮೋರ್ ಈಸಿಯರ್.
ನಿಮಗೆ ತುಂಬ ಈಸಿ ಅಂತ ಅನ್ಸುತ್ತೆ. ಇದು ಸ್ಕೋರಿಂಗ್ ಸಬ್ಜೆಕ್ಟ್ ಆ್ಯಕ್ಚುಲಿ, ಇದು ತುಂಬ ಸ್ಕೋರಿಂಗ್ ಸಬ್ಜೆಕ್ಟು. ಯಾಕೆಂದರೆ ಏನು ಚೇಂಜ್ ಆಗೋದಿಲ್ಲ, ಬರೀ ಕೆಲವು ಪರಿಚ್ಛೇದಗಳು ನಿಮ್ಗೆ ಗೊತ್ತಿರಬೇಕು, ತಿದ್ದುಪಡಿಗಳು ನಿಮ್ಗೆ ಗೊತ್ತಿರಬೇಕು. ಯು ಹ್ಯಾವ್ ಟು ನೋ ಲಿಟಲ್ ಬಿಟ್ ಆಫ್ ಅಮೆಂಡ್ಮೆಂಟ್ಸ್ ಆಸ್ ವೆಲ್ ಆಸ್ ಸಮ್ ಕೈಂಡ್ ಆಫ್ ವಿ ಕ್ಯಾನ್ ಸೇ ಆರ್ಟಿಕಲ್ಸ್, ಓಕೆ, ಪಾರ್ಟ್ಸು ಇವೆಲ್ಲ ಗೊತ್ತಿತ್ತು ಅಂತಂದರೆ ಇಟ್ ಬಿಕಮ್ಸ್ ಫಾರ್ ಮೋರ್ ಈಸಿಯರ್. ಮತ್ತು ಕರ್ನಾಟಕ ಸ್ಪೆಸಿಫಿಕ್, ಕರ್ನಾಟಕ ಪಂಚಾಯತ್ ರಾಜ್ ಆ್ಯಕ್ಟ್ ಬಗ್ಗೆ ಯಾವಾಗ ಇಂಪ್ಲಿಮೆಂಟ್ ಆಯಿತು, ಓಕೆನಾ, ಮತ್ತು ಕರ್ನಾಟಕ 3 ಟೈರ್ ಸಿಸ್ಟಮ್ ಇದೆಯಾ, ಓಕೆನಾ, ಬರೀ UPSC ಸ್ಟೈಲ್ ಅಷ್ಟೇ ಅಲ್ಲ, ಸೊ KPSC ಲೇಯರಲ್ಲಿ ನಾವು ಓದಬೇಕಾಗುತ್ತೆ ಅದನ್ನು, ಓಕೆನಾ. ಮತ್ತು ವಿಧಾನ ಪರಿಷತ್ ಬಗ್ಗೆ ಅದ್ರ ಬಗ್ಗೆ ಕಂಪ್ಯಾರಿಸನ್ ಬಗ್ಗೆ ಕೇಳ್ತಿರ್ತಾರೆ, ಓಕೆ. ನಂತರ ಆರ್ಟಿಕಲ್ 371J ಅದು ಕರ್ನಾಟಕಕ್ಕೆ ಸ್ಪೆಸಿಫಿಕ್ ಆಗಿರುವಂಥದ್ದು, ಸೊ ಅದ್ರ ಬಗ್ಗೆ ನೀವು ತಿಳ್ಕೊಬೇಕಾಗುತ್ತೆ. ನಂತರ ಕರ್ನಾಟಕ ಯಾವ ರೀತಿ ಫಾರ್ಮೇಷನ್ ಆಯಿತು, ಮತ್ತು ಮೈಸೂರು ರಾಜ್ಯ ಯಾವ ರೀತಿ ಕರ್ನಾಟಕ ಅಂತೇಳಿ ಮರುನಾಮಕರಣ ಆಯಿತು, ಮತ್ತು KPSC UPSC ಕಂಪ್ಯಾರಿಸನ್. ಆ್ಯಕ್ಚುಲಿ ದಿಸ್ ಕ್ವಶನ್ ಈಸ್ ಆಲ್ಸೋ ಆಸ್ಟ್, ಓಕೆನಾ, ಇದನ್ನು ಸಹ ಕೇಳಿದ್ದಾರೆ ಅವರು. ನಂತರ ಅವ್ರ ಬಗ್ಗೆ ಗವರ್ನರ್ ಆಫ್ ಕರ್ನಾಟಕ, ಡಿಸ್ಕ್ರಿಷನರಿ ಪವರ್ಸು, ಪ್ರೆಸಿಡೆಂಟ್ ರೂಲ್ಸ್, ಇನ್ಸ್ಟೆನ್ಸಸ್ಸು, ಸೊ ಇವೆಲ್ಲನ ನೀವು ಕಾಂಪ್ರಿಹೆನ್ಸಿವ್ ಆಗಿ ತಿಳ್ಕೊಂಡ್ರೆ, ಅದಕ್ಕೋಸ್ಕರ ನಾವೇನು ಮಾಡಿ ನಿತ್ಯ ಸಂಕಲ್ಪದಲ್ಲಿ ಕ್ವಶನ್ಗಳನ್ನ ಯಾವ ರೀತಿ ಫಾರ್ಮ್ ಆಗಿದ್ದಾರೆ ಅಂದರೆ ಈ ಎಲ್ಲ ರಿಪೀಟೆಡ್ ಥೀಮ್ಸ್ಗಳ ಮೇಲೆ, ಇಂಪಾರ್ಟೆಂಟ್ ಥೀಮ್ಸ್ಗಳ ಮೇಲೆ ಕ್ವಶನ್ಗಳು ಫಾರ್ಮ್ ಆಗಿರುವಂಥದ್ದು. ಸೊ ನೀವು ಅದನ್ನು ಕರೆಕ್ಟಾಗಿ 50 days 50 ಕ್ವಶನ್ಸ್ ಎವ್ರಿ ಡೇ ನೀವು ಸಾಲ್ವ್ ಮಾಡಿದ್ರಿ ಅಂತಂದರೆ, ಜಸ್ಟ್ ಇಮ್ಯಾಜಿನ್, ಓಕೆ, 25 2,500 ಕ್ವಶನ್ ನೀವು ಸಾಲ್ವ್ ಮಾಡಿದ್ರಿ, ಕರೆಂಟ್ ಅಫೈರ್ಸು ಪ್ಲಸ್ಸು ಮೆಂಟಲ್ ಎಬಿಲಿಟಿ ಅಟ್ ದ ಸೇಮ್ ಟೈಮ್ ಎಲ್ಲ ಸಬ್ಜೆಕ್ಟ್ಗಳನ್ನ ಮಾಡಿದಿರ ಅಂತಂದರೆ ನಿಮ್ಮ ಒಂದು ಪ್ರಿಪ್ರೇಷನ್ ಎಲ್ಲಿರುತ್ತೆ ಅಂತ ನೀವೇ ಥಿಂಕ್ ಮಾಡಿ. ಆಲ್ ಇಟ್ ರಿಕ್ವೈರ್ಸ್ ಇಸ್ 50 days ಆಫ್ ಫೋಕಸ್ ಪ್ರಿಪ್ರೇಷನ್. ಬೇರೆ ಕಡೆ ಎಲ್ಲೂ ಹಲಗಾಡ್ದಂಗೆ ಒಂದು ಕಡೆ ಫೋಕಸ್ ಮಾಡಿ ನೀವು 50 ದಿವಸ ಮಾಡಿದ್ರೆ ಇದನ್ನು, ಜಸ್ಟ್ ಇಮ್ಯಾಜಿನ್ ವೇರ್ ಯು ಪೀಪಲ್ ವಿಲ್ ಬಿ, ಓಕೆನಾ. ಸೊ ಮತ್ತು ವಾಟ್ ಟು ಫೋಕಸ್, ವೆರಿ ಸಿಂಪಲ್, ಜನರಲ್ ಥಿಂಗ್. ಲಕ್ಷ್ಮೀಕಾಂತ್ ಓದಿ, ಅದರಲ್ಲಿ ಪರ್ಟಿಕ್ಯುಲರ್ ಯಾವುದರಲ್ಲಿ ಪ್ರಿಲಿಮ್ಸ್ ಹೆವಿ ಝೋನ್ ಇದೆ ಅಂತಂದರೆ ದಟ್ ಈಸ್ ಪಾರ್ಟ್ 1, 2, 3, 4, 5 and 6, ಓಕೆನಾ. ಸೊ ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಆರ್ಟಿಕಲ್ಸ್ಗಳು, ಮೇಜರ್ ಆರ್ಟಿಕಲ್ಸ್ ಎಲ್ಲ ಆರ್ಟಿಕಲ್ಸ್ ಬೇಡಪ್ಪ, ದಯವಿಟ್ಟು ಎಲ್ಲ ಆರ್ಟಿಕಲ್ಸ್ ಓದೋ ಅವಶ್ಯಕತೆ ಏನೂ ಇಲ್ಲ. ನೀವು ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ ಆಗಿ ಹೋಗ್ತಿಲ್ಲ ಇಲ್ಲಿ, ಬೇಕಾದ್ರೆ ಕೆಲವು ಆರ್ಟಿಕಲ್ಗಳು ಮಾತ್ರ ಅಷ್ಟೇ. ಕೆಲವು ಮೇಜರ್ ಆರ್ಟಿಕಲ್ 72 ಅಂತ ಹೇಳಿದಾಗ ರಾಷ್ಟ್ರಪತಿಗಳದ್ದು ಒಂದು, ಓಕೆನಾ. ನಂತರ ಕರ್ನಾಟಕ ಸ್ಪೆಸಿಫಿಕ್ ಆ್ಯಕ್ಟ್ಸು ಮತ್ತು ಪ್ರಾವಿಷನ್, ಲೈಕ್ ನಾನು ಬೇರೆ ಸ್ಲೈಡಲ್ಲಿ ತೋರಿಸ್ತೀನಿ ಕರ್ನಾಟಕ ಏನು ಫೋಕಸ್ ಮಾಡಬೇಕಂತೇಳಿ. ಮತ್ತು ಲಾಸ್ಟ್ 8 to 10 years ಪ್ರಿಲಿಮ್ಸ್ ಪೇಪರ್ ಕ್ವಶನ್ಗಳನ್ನ ಸಾಲ್ವ್ ಮಾಡಬೇಕು. ಮತ್ತು ಒಂದು ಟೆಸ್ಟ್ ಸೀರೀಸ್ ನಿತ್ಯ ಸಂಕಲ್ಪ ನಾವು ತರ್ತಾ ಇದ್ದೀವಿ, ಸೊ ಅದನ್ನು ಒಂದು ಡೈಲಿ ಟೆಸ್ಟ್ ಸೀರೀಸ್ಗಳನ್ನ ದಯವಿಟ್ಟು ತಗೊಳ್ಳಿ, ಓಕೆನಾ. ಮತ್ತು ಯಾವ ರೀತಿ ರೀಸೆಂಟಾಗಿ ಅಮೆಂಡ್ಮೆಂಟ್ಸ್ಗಳು ಏನಾಗಿದೆ, ಬಿಲ್ಸ್ಗಳು ಏನು ಬಂದಿದ್ದಾವೆ, ಲಾಸ್ಟ್ ಒಂದು ವರ್ಷದಿಂದ ಸ್ಕೀಮ್ಗಳು ಏನು ಬಂದಿದ್ದಾವೆ ಪೊಲಿಟಿ ಮೇಲೆ, ಸೊ ಇವನ್ನ ನೀವು ತಿಳ್ಕೊಂಡ್ರೆ ಐ ಥಿಂಕ್ ಒಂದು ಸಬ್ಜೆಕ್ಟ್ ನಿಮಗೆ ಕಂಪ್ಲೀಟಾಗಿ ಅರಿವಾಗ್ಬಿಡುತ್ತೆ, ಓಕೆನಾ. ಕಂಪ್ಲೀಟ್ ಪ್ರಿಪ್ರೇಷನ್ ಆಗಿಬಿಡುತ್ತೆ. ಒಂದು ವೀಕಲ್ಲಿ ನಿಮಗೆ ಪೊಲಿಟಿ ಮುಗಿಯುತ್ತೆ, ಸೊ ಅಗೇನ್ ಪೊಲಿಟಿ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಮುಗಿಯುತ್ತೆ, ಓಕೆನಾ. ಸೊ ದಿಸ್ ಈಸ್ ಹೌ ಯು ಅಗೇನ್ ಪೊಲಿಟಿ ಯು ವಿಲ್ ಬಿ ಸಾಲ್ವಿಂಗ್ ವಿ ಕ್ಯಾನ್ ಸೇ 35 ಕ್ವಶನ್ಸ್, ಓಕೆನಾ. 6 days, ಒಂದು ವಾರ ಮಾಡ್ತೀರಿ ಅಂತಂದಾಗ ಜಸ್ಟ್ ಇಮ್ಯಾಜಿನ್ ದಿ ಡೇಸ್, ಲೆಟ್ಸ್ ಡೂ ದಿ ಬೇಸಿಕ್ ಮ್ಯಾಥ್, ಹೌ ಮೆನಿ ಕ್ವಶನ್ಸ್ ಯು ವಿಲ್ ಬಿ ಸಾಲ್ವಿಂಗ್ ಅಂತೇಳಿ, ಓಕೆನಾ. ಮತ್ತು ಯಾವ್ದನ್ನ ಫೋಕಸ್ ಮಾಡಬಾರ್ದು, ಯಾವ್ದು ಮಾಡಬಾರ್ದು, ರೋಟ್ ಲರ್ನಿಂಗ್ ದಯವಿಟ್ಟು ಗಟ್ ಮಾಡೋಕ್ಕೆ ಹೋಗ್ಬಿಡಿ. ಮಲ್ಟಿಪಲ್ ಸೋರ್ಸಸ್ಗೆ ಹೋಗ್ಬಿಡಿ. ಸೋರ್ಸ್ ಯಾವುದು, ಲಕ್ಷ್ಮೀಕಾಂತ್ ಬುಕ್ ಓದಿ ಸಾಕು, ಇನ್ನೇನು ಬೇಕಾಗಿಲ್ಲ ನಿಮಗೆ. ಯು ಡೋಂಟ್ ರಿಕ್ವೈರ್ ಎನಿಥಿಂಗ್ ಎಲ್ಸ್. ಹಾಗೇನು ಕರೆಂಟ್ ಅಫೇರ್ಸ್ ಒಂದು ಅದು, ಮತ್ತು ಅವ್ರು ಅದು ಓದ್ತಿದ್ದಾರೆ, ನಾನು ಇದು ಓದ್ತಾ ಇದ್ದೀನಿ, ಅವ್ರು ಆ ಪೊಲಿಟಿ ಬುಕ್ ನಾನು ಇದು ಓದ್ತಾ ಇದ್ದೀನಿ, ಆ ಫೋಮೋ ಬೇಡ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ದಯವಿಟ್ಟು ಬೇಡ, ಓಕೆ. ಮತ್ತು PYQ ದಯವಿಟ್ಟು ಅನಾಲಿಸಿಸ್ ಮಾಡಿ, ಓಕೆನಾ. ಸ್ಟ್ಯಾಟಿಕ್ ಅಪ್ರೋಚ್ ತೊಗೊಂಬಿಡಿ, ಅದನ್ನು ಕರೆಂಟ್ ಅಫೇರ್ಸ್ಗೆ ಲಿಂಕ್ ಮಾಡ್ತಾ ಬನ್ನಿ, ಏನು ಓದ್ತಾ ಇರ್ತೀರ ಅದನ್ನು, ಓಕೆನಾ. ಮತ್ತು ಲಾಸ್ಟ್ಲಿ ಈ ಎಲಿಮಿನೇಷನ್ ಟೆಕ್ನಿಕ್ಗಳಿದ್ದಾವೆ, MCQ ಟೆಕ್ನಿಕ್ಗಳಿದ್ದಾವೆ, ಅದನ್ನು ಯಾರು ಹೇಳ್ಕೊಡ್ತಾರೆ ನಿಮಗೆ, ಮೆಂಟರ್ಸ್ ಹೇಳ್ಕೊಡ್ತಾರೆ, ಓಕೆನಾ. ಕೆಲವು ಎಷ್ಟು ಈಸಿ ಟೆಕ್ನಿಕ್ಗಳಿದ್ದಾವೆ, ಯಾವ್ಯಾವ ವರ್ಡ್ಸ್ಗಳನ್ನು ನೋಟಿಸ್ ಮಾಡಬೇಕು, ಇದನ್ನೆಲ್ಲನೂ ಯಾರು ಹೇಳ್ಕೊಡ್ತಾರೆ ಅಂತಾರೆ, ಇಟ್ ಇಸ್ ಎ ಮೆಂಟರ್ಸ್. ಆ ಮೆಂಟರ್ಶಿಪ್ ಮೇಲೆ ನಾವು ಫೋಕಸ್ ಮಾಡೋದು ನಿತ್ಯ ಸಂಕಲ್ಪವನ್ನು ತಂದಿರುವಂಥದ್ದು. UPSC ಮೆಂಟರ್ಸ್ ಫಾರ್ KPSC. UPSCಗೂ KPSCಗೂ ನವಡೇಸ್ ಅಷ್ಟು ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ಅಲ್ಲಿ ಅಪ್ಲೈ ಆಗುವಂಥ ಟೆಕ್ನಿಕಲ್ ಇಲ್ಲೂ ಅಪ್ಲೈ ಆಗ್ತಾ ಹೋಗುತ್ತೆ. ನೀವು ಆ ಟೆಕ್ನಿಕಲ್ನ ತಿಳ್ಕೊಂಡ್ರಿ ಅಂತಾರೆ, ಅಟ್ಲೀಸ್ಟ್ ವಿ ಕ್ಯಾನ್ ಟಾಕ್ ಅಬೌಟ್ 10-15 ಕ್ವಶನ್ಗಳು ಸಾಲ್ವ್ ಮಾಡ್ಬೋದು ರೀ. ನೀವು 10-15 ಕ್ವಶನ್ಗಳನ್ನ ಸಾಲ್ವ್ ಮಾಡ್ಬೋದು. ಲೋವರ್ ಎಂಡ್ ಅಂತಲೇ ತಗೊಳ್ಳಿ, 10 ಕ್ವಶನ್, ಬರೀ ಟೆಕ್ನಿಕಲಿಂದ 10 ಕ್ವಶನ್ ಮಾಡ್ತೀರಾ ಅಂದರೆ 20 ಮಾರ್ಕ್ಸ್ ಬಂತು ರೀ. ಒಂದು ಸಬ್ಜೆಕ್ಟ್ ನೀವು ಪರಿಣಿತಿ ಹೊಂದಿದ್ದೀರಾ ಅಂತಂದರೆ, ಇಫ್ ಯು ಹ್ಯಾವ್ ದಿ ಸ್ಕಿಲ್ಸ್ ಇನ್ ಒನ್ ಸಬ್ಜೆಕ್ಟ್, ಐ ಥಿಂಕ್ ಯು ಕ್ಯಾನ್ ಗೋ. ಅದರಲ್ಲಿ ನಿಮ್ಗೆ ಏನಿಲ್ಲ ಅಂತವ್ರು 20-30 ಮಾರ್ಕ್ಸ್ಗಳು ಅಲ್ಲೇ ಬರ್ತಾ ಹೋಗುತ್ತೆ. ಇಲ್ಲಿ ಟೆಕ್ನಿಕಲಿಂದ 10-15 ಮಾರ್ಕ್ಸ್, 10-15 ಕ್ವಶನ್ ನೀವು ಮಾಡ್ತೀರಾ ಅಂತ ಅಲ್ಲೊಂದು 20-25-30 ಮಾರ್ಕ್ಸ್ ಬರುತ್ತೆ ನಿಮಗೆ. ಜಸ್ಟ್ ಇಮ್ಯಾಜಿನ್. ಸೊ ಹಾಗೆ ರೀತಿ ನೀವು ಮೈಕ್ರೋ ಪ್ರಿಪ್ರೇಷನ್ ಮಾಡಬೇಕು. ಪ್ರತಿಯೊಂದು ಸಬ್ಜೆಕ್ಟ್ಗೂ ಅದರದೇ ಆದಂಥ ಒಂದು ಇಂಪಾರ್ಟೆನ್ಸ್ ಇದೆ, ಅದರದೇ ಆದಂಥ ಒಂದು ಕೆಲವು ಸ್ಕಿಲ್ಸ್ಗಳಿದ್ದಾವೆ. ಪ್ರತಿಯೊಂದು ಸಬ್ಜೆಕ್ಟ್ಗೂ ಅದರದೇ ಆದಂಥ ಕೆಲವು MCQ ಟೆಕ್ನಿಕ್ಗಳಿದ್ದಾವೆ. ಇದನ್ನೆಲ್ಲ ನಿಮಗೆ ಮೆಂಟರ್ಸ್ ಹೇಳ್ಕೊಡ್ತಾ ಬರ್ತಾರೆ, ಓಕೆನಾ. ಆ್ಯಂಡ್ ಅಫ್ಕೋರ್ಸ್ ಸೋರ್ಸಸ್ ವೆರಿ ಸಿಂಪಲ್. NCERT ಆಗಿದ್ರೆ ಓದಿ, ಓಕೆ. UPSC ಸ್ಟೂಡೆಂಟ್ಸ್ ಕೆಲವರು ಓದಿರ್ತೀರ, ಬೇಕಾದ್ರೆ ಓದ್ಬೋದು ಅದನ್ನು. ಅದಿಲ್ಲ ಅಂತಂದರೆ ಮ್ಯಾಕ್ಸಿಮಮ್ ಲಕ್ಷ್ಮೀಕಾಂತ್ ಬುಕ್ ಓದಿ ಸಾಕು, ಇನ್ನೇನು ಬೇಕಾಗಿಲ್ಲ ನಿಮಗೆ. NCERT ಜಸ್ಟ್ ಫಾರ್ ಸಮ್ ಕೈಂಡ್ ಆಫ್ ಯು ಕ್ಯಾನ್ ಸೇ ಜಸ್ಟ್ ಟು ಬಿ ಫೀಲ್ ಗುಡ್
ಓಕೆನಾ, ಅದಿರಲಿ ಅಂತ. ಬಟ್ ಇದೊಂದು ಸಾಕಾಗುತ್ತೆ ನಿಮಗೆ. ಮತ್ತು ಕರ್ನಾಟಕ ಸ್ಪೆಸಿಫಿಕ್ ಒಂದು ಆ್ಯಕ್ಟ್ ಇದೆ, ಕರ್ನಾಟಕ ಪಂಚಾಯತ್ ರಾಜ್ ಆ್ಯಕ್ಟು. ಇದು ನಿಮಗೆ ಮೈನ್ಸ್ಗೂ ಸಹ ಪ್ರಿಪ್ರೇಷನ್ ಹೆಲ್ಪ್ ಮಾಡುತ್ತೆ. ಬಟ್ ಬರೀ ಮೇಲೆ ತಿಳ್ಕೊಂಡ್ರೆ ಸಾಕು. ಟೈರ್ ಯಾವ ರೀತಿ ಟೈರ್ ಇದೆ, ಯಾವ್ಯಾವ ರೀತಿ ಬಾಡಿಗಳಿದಾವೆ ಅಂತೇಳಿ. ಮತ್ತು ಸ್ಟೇಟ್ ಗೆಜೆಟಿರ್ ಅದೊಂದು ಸ್ವಲ್ಪ ಗ್ಲಾನ್ಸ್ ಅಷ್ಟೇ, ಅದೊಂದು ಸ್ವಲ್ಪ ನೋಡಿಕೊಂಡ್ರೆ ಸಾಕು. ನಂತರ ಪ್ರೀವಿಯಸ್ ಇಯರ್ ಕ್ವಶನ್ಸ್, ಐ ಥಿಂಕ್ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಆಗಲೇ ತೋರಿಸಿ ಯಾವ ರೀತಿ ಕ್ವಶನ್ಸ್ ರಿಪೀಟ್ ಆಗುತ್ತೆ ಅಂತೇಳಿ. ಮತ್ತು ಅಫ್ಕೋರ್ಸ್ ಕರೆಂಟ್ ಅಫೇರ್ಸ್. ಸೊ ಇಷ್ಟನ್ನು ನೀವು ಸಮೃದ್ಧವಾಗಿ ಓದಿದ್ರೆ ಓಕೆನಾ, ಸೊ ಐ ಥಿಂಕ್ ಯು ಕ್ಯಾನ್ ರಿಯಲಿ ಈಸಿಲಿ ಕ್ರ್ಯಾಕ್ ದಿಸ್ ಪರ್ಟಿಕ್ಯುಲರ್ ಪ್ಲೇಮ್ಸ್. ಸೊ ಇದೇ ರೀತಿ ಪ್ರತಿಯೊಂದು ಸಬ್ಜೆಕ್ಟ್ಗೂ ಸಹ ನಾವೊಂದು ಮೈಕ್ರೋ ಸ್ಟ್ರಾಟಜಿನ ತರ್ತೀವಿ. ಅದಷ್ಟೇ ಅಲ್ಲ, ಮತ್ತು ಈ ಲಕ್ಷ್ಮೀಕಾಂತ್ ಇಂಡೆಕ್ಸ್ ಏನಿದೆಯಲ್ಲ ಅದನ್ನು ನಾವೇನು ಮಾಡಿದ್ದೀವಿ ಇಲ್ಲಿ ಅಂತಂದರೆ ಅದಕ್ಕೊಂದು ಇಂಡೆಕ್ಸ್ ಮಾಡಿದ್ವಿ ನಾವೇನೇ ಒಂದು. ಓಕೆನಾ, ಎಲ್ಲಿ ಯಾವ್ದ್ರ ಮೇಲೆ ಜಾಸ್ತಿ ಐ ಫೋಕಸ್ ಮಾಡಬೇಕು, ಯಾವ್ದ್ರ ಮೇಲೆ ಮಾಡರೇಟಾಗಿ ಫೋಕಸ್ ಮಾಡಬೇಕು, ಯಾವ್ದ್ರ ಮೇಲೆ ಲೋ ಫೋಕಸ್ ಮಾಡಬೇಕು. ಲೋ ಫೋಕಸ್ ಅಂದ ತಕ್ಷಣ ದಯವಿಟ್ಟು ಅದನ್ನ ಬಿಡಕ್ಕೆ ಹೋಗಬೇಡಿ, ದಯವಿಟ್ಟು ಬಿಡಬೇಡಿ. ಐ ಫೋಕಸ್ ಇರೋದನ್ನ ಜಾಸ್ತಿ ಫೋಕಸ್ ಮಾಡಿ, ಇನ್ನೂ ಜಾಸ್ತಿ ಫೋಕಸ್ ಮಾಡಿ. ಸಮಥಿಂಗ್ ಈಸ್ ಬೆಟರ್ ದನ್ ನಥಿಂಗ್. ಆ ಒಂದು ಅಪ್ರೋಚಲ್ಲಿ ದಯವಿಟ್ಟು ಎಲ್ಲನೂ ಓದ್ತಾ ಬನ್ನಿ, ಆ ಒಂದು ಅಪ್ರೋಚಲ್ಲಿ ಎಲ್ಲನೂ ಓದ್ತಾ ಬನ್ನಿ. ಬಟ್ ಇದಕ್ಕೆ ಜಾಸ್ತಿ ಫೋಕಸ್ ಮಾಡಿ, ಜಾಸ್ತಿ ಟೈಮ್. ಸೊ ಈ ಐ ಮಾಡರೇಟ್ ಲೋ ಅಂತಂದಾಗ ಯಾವುದಕ್ಕೆ ನೀವು ಜಾಸ್ತಿ ಟೈಮ್ನ ಇಡಬೇಕು ಅಂತೇಳಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲೈಕ್ ಸಪೋಸ್ ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕು, ಸಿಸ್ಟಮ್ ಆಫ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ಲೋಕಲ್ ಇದು ಐ ಈಲ್ಡಿಂಗ್ ಟೀಮ್ಸ್ ಇವೆಲ್ಲ. ಫೆಡರಲ್ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್, ಫಂಡಮೆಂಟಲ್ ರೈಟ್ಸ್, DPSP. ಓಕೆ, ಸೊ ದೀಸ್ ಆರ್ ದ ಟಾಪಿಕ್ಸ್. ಓಕೆ, ಪರ್ಟಿಕ್ಯುಲರ್ಲಿ ವೆರಿ ಐ ಈಲ್ಡ್ ಯಾವ್ದಂತ ಹಾಕಿ ನೋಡಿ, ಪಂಚಾಯತ್ ರಾಜ್. ಗೊತ್ತಾ, ಪಂಚಾಯತ್ ರಾಜು ಆ್ಯಕ್ಚುಲಿ ಮೈನ್ಸಲ್ಲೂ ಸಹ ಸೆಪ್ರೇಟಾಗೇ ಇದೆ ಒಂದು. ಓಕೆ, ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಅಂತೇಳಿ. ಸೊ ಅಲ್ಲೇ ಒಂದು ಸೆಪ್ರೇಟ್ ಇದೆಯಲ್ಲ, ಅದಕ್ಕೋಸ್ಕರ ವೆರಿ ಐ ಈಲ್ಡಿಂಗ್ ಆಗ್ತವೆ, ಪರ್ಟಿಕ್ಯುಲರ್ಲಿ ಫಾರ್ KS. ಓಕೆ, ಮತ್ತು ಈ ಯೂನಿಯನ್ ಟೆರಿಟರಿ ಸ್ಪೆಷಲ್ ಏರಿಯಾಸ್ ಮೇಲೆ ಇದುವರೆಗೆ ಕ್ವಶನ್ ಕೇಳಿಲ್ಲ, ಅದಕ್ಕೋಸ್ಕರ ನಾವು ಮಾಡರೇಟಲ್ಲಿ ಇಟ್ಟಿದ್ದೀವಿ ಅದನ್ನು. ಹಂಗಂತೇಳಿ ಬಿಡಬಾರ್ದು, ಅದನ್ನು ಸಹ ನೀವು ಓದಬೇಕು. ಓಕೆನಾ. ಸೊ ಇದರ ನಂತರ ಓಕೆನಾ, ಮತ್ತೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಬಂದಾಗ ಅದು ಐ ಇದೆ. UPSC KPSC ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಬರ್ತಲ್ಲ, ಅದ್ರ ಮೇಲೆ ಕೇಳ್ತಾ ಬರ್ತಾರೆ. ನಂತರ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಮಾಡರೇಟ್ ಇದೆ. ಮತ್ತು ಈ ಕೋಆಪರೇಟಿವ್ ಸೊಸೈಟೀಸ್, ಅಫಿಷಿಯಲ್ ಲ್ಯಾಂಗ್ವೇಜ್, ಪಬ್ಲಿಕ್ ಸರ್ವಿಸ್ ತುಂಬ ಲೋ ಇದೆ ಅಂತ. ಹಂಗಂತೇಳಿ ಬಿಡಬಾರ್ದು, ಅಗೇನ್ ಲೋ ಅಂತೇಳಿ ಬಿಡಬಾರ್ದು. ನಿಮ್ಗೊಂದು ಬರ್ಡ್ ಓವರ್ವ್ಯೂ ಸಿಗಲಿ ಅಂತೇಳಿ, ಒಂದು ಬರ್ಡ್ ಓವರ್ವ್ಯೂ ಸಿಗಲಿ, ಯಾವುದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು, ಯಾವುದ್ರ ಮೇಲೆ ಕಡಿಮೆ ಫೋಕಸ್ ಇಟ್ಟು ಅದನ್ನು ಸಹ ತಿಳ್ಕೊಬೇಕು ಅಂತೇಳಿ. ನಂತರ ಈ ಪೊಲಿಟಿಕಲ್ ಡೈನಾಮಿಕ್ಸ್ ಅಂತ ಬಂದಾಗ ಪೊಲಿಟಿಕಲ್ ಪಾರ್ಟೀಸ್, ಎಲೆಕ್ಷನ್ಸು, ಮತ್ತು ನ್ಯೂಸಲ್ಲಿ ಬೇರೆ ಇದೆ ಈಗ ಎಲೆಕ್ಷನ್ಸ್, ಎಲೆಕ್ಟ್ರಲ್ ರಿಫಾರ್ಮ್ಸು, ಮತ್ತು ಆ್ಯಂಟಿ ಡಿಫೆಕ್ಷನ್ ಲಾ, 91st ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗಿ ನೋಡಿದ್ರೆ 91ನೇ ತಿದ್ದುಪಡಿ. ಸೊ ಅದು ಸ್ವಲ್ಪ ಮಾಡರೇಟಾಗಿ ಇಟ್ಟಿರ್ತೀವಿ. ಆ್ಯಂಡ್ ಲಾಸ್ಟ್ಲಿ ಲೋ ಕ್ಯಾಟಗರಿ ಯಾವ್ದು ಬರುತ್ತೆ ಅಂತಂದರೆ ವರ್ಕಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಲಾಸ್ಟ್ ಚಾಪ್ಟರ್ ಏನಿದೆಯಲ್ಲ ಅದ್ರ ಮೇಲೆ ಜಾಸ್ತಿ ಕ್ವಶನ್ ಕೇಳಿಲ್ಲ. ಬಟ್ ಆದ್ರೆ ಲೋ ಕ್ಯಾಟಗರಿನ ಎಲ್ಲಿ ಇಟ್ಟಿದ್ದೀವಲ್ಲ ಅದ್ರ ಮೇಲೆ ನೀವು ಫೋಕಸ್ ಮಾಡಬೇಡಿ ಅಂತ ಹೇಳ್ತಿಲ್ಲ, ಓದಿ ಒಂದ್ಸರಿ ಅರ್ಥ ಮಾಡ್ಕೊಳ್ಳಿ. ಬಟ್ ಎಲ್ಲಿ ಐ ಕ್ಯಾಟಗರಿ ನಾವು ಇಟ್ಟಿದ್ದೀವಲ್ಲ ಅದ್ರ ಮೇಲೆ ದಯವಿಟ್ಟು ಜಾಸ್ತಿ ಫೋಕಸ್ನ ಮಾಡಿ. ಐ ಥಿಂಕ್ ದಟ್ ಶುಡ್ ಬಿ ಎನಫ್ ಫಾರ್ ಆಲ್ ಆಫ್ ಯು ಜಸ್ಟ್ ಟು ಮಾಸ್ಟರ್ ಇಸ್ ಒನ್ ಸಬ್ಜೆಕ್ಟ್. ಈ ಒಂದು ಮೈಕ್ರೋ ಸ್ಟ್ರಾಟಜಿ ಪ್ರಕಾರ ನೀವು ಈ ಸಬ್ಜೆಕ್ಟ್ನ ಮಾಸ್ಟರ್ ಮಾಡಿದ್ರೆ ಐ ಥಿಂಕ್ KPSC ಪ್ರಿಲಿಮ್ಸ್ಗೆ ಒಂದು ದಿಟ್ಟ ಹೆಜ್ಜೆನ ನೀವು ತೊಗೊಂಡಿರ್ತೀರ ಒಂದು ಸಬ್ಜೆಕ್ಟಲ್ಲಿ. ಸೊ ಇದೇ ರೀತಿ ಮುಂದಿನ ಸಬ್ಜೆಕ್ಟ್ಗಳನ್ನ ನಾವು ನೋಡ್ತಾ ಹೋಗೋಣ. ಸೊ ವಿ ವಿಲ್ ಸಿ ಫರ್ದರ್ ಆಲ್ಸೋ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್. ವಿಲ್ ಸಿ ಯು ಆಲ್ ಆಫ್ ಯು ಇನ್ ಅವರ್ ನಿತ್ಯ ಸಂಕಲ್ಪ ಪ್ರೋಗ್ರಾಮ್. ನಿತ್ಯ ಸಂಕಲ್ಪ ಪ್ರೋಗ್ರಾಮಲ್ಲಿ ನಾನು ಪ್ರತಿಯೊಬ್ಬರನ್ನ ನೋಡ್ತೀನಿ ಅಂತೇಳಿ ಭಾವಿಸ್ತೀನಿ. ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.